Welcome back to Success Academy Jamkandi. This is Ramesh Pujari, dear students. This is Ramesh Pujari. ನೋಡಿ ಪ್ರತಿದಿನ ಬೆಳಗ್ಗೆ 5:30 ಗಂಟೆಗೆ ನಿಮ್ಗೆಲ್ಲರಿಗೋಸ್ಕರ PYQ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ನಾನು ಸಾಲ್ವ್ ಮಾಡ್ತಾ ಇರ್ತೀನಿ. ನೋಡಿ ಒಟ್ಟಾರೆ ನಾನು ಏನು ಹೇಳ್ತೇನೆ ಅಂತಂದ್ರೆ ನಾನೀಗ ಸದ್ಯ ಮಾಡ್ತಾ ಇರುವಂತ ಈ ಒಂದು ತರಗತಿ ನಿಮ್ಗೆ ಎಲ್ಲಾ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗುತ್ತೆ. ಕೇವಲ ನೋಡಿ ನಾನು ಏನು ಹೇಳ್ತಾ ಇದ್ದೀನಿ, ಕೇವಲ ಇದು ನಿಮ್ಮ ಒಂದು ಈ ಎಸ್ ಹೌದು ಸರ್, ಹೌದು. ಈ ತರದ ಒಂದು ಕ್ವಶನ್ಸ್ಗಳ ಒಂದು ಕಲಿಕೆ ಕೇವಲ ನಿಮ್ಮ ಒಂದು ಈ ಒಂದು ಸೀಮಿತವಾಗಿರುವುದಿಲ್ಲ. ಇದಿಷ್ಟೇ ಎಕ್ಸಾಮ್ಸ್ಗೆ ಅದಷ್ಟೇ ಎಕ್ಸಾಮ್ಸ್ಗೆ ಅಂತ ಇರುವುದಿಲ್ಲ. ಬೇರೆ ಬೇರೆ ಎಲ್ಲ ಎಕ್ಸಾಮ್ಸ್ಗಳಿಗೂ ಹೆಲ್ಪ್ ಆಗೋ ಥರ ನಾವು ಮಾಡಿರ್ತೀವಿ. ಅರ್ಥ ಆಯ್ತಾರೆ? ಎಲ್ಲ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ ಆಗೋ ಥರ ಮಾಡಿರ್ತೀವಿ. ಸೊ ನೀವು ಅದನ್ನ ಸರಳವಾಗಿ ಒಳ್ಳೆ ರೀತಿಯಿಂದ ಯೂಸ್ ತಗೊಂಡ್ರೆ ಬಹಳ ಬೆಸ್ಟ್. ಈಗ ತುಂಬಾ ಜನ ಅನ್ಕೋತಿರ್ತಾರೆ, ಸರ್ ಈ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಗಳನ್ನ ಸಾಲ್ವ್ ಮಾಡೋದ್ರಿಂದ ನಮ್ಗೆ ಏನು ಸಿಗುತ್ತೆ? ನೋಡಿ, ನಂಬರ್ 1 ಏನಂತ ಅಂತಂದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಕ್ವಶನ್ಸ್ಗಳು ಯಾವ ತರ ಬರ್ತಾವ ಅಂತ ಹೇಳಿ. ಅದು ನೆಟ್ ಇರಲಿ, ಸೆಟ್ ಇರಲಿ. ಹೂ ಅಮಂಗ್ ದ ಫಾಲೋವಿಂಗ್ ಈಸ್ ಅನ್ ಅರ್ಲಿ ಟ್ಯೂಡರ್ ಪೋಯೆಟ್? ಎಸ್, ಬನ್ನಿ. ಹೂ ಅಮಂಗ್ ದ ಫಾಲೋವಿಂಗ್ ಈಸ್ ಅನ್ ಅರ್ಲಿ ಟ್ಯೂಡರ್ ಪೋಯೆಟ್? ಸೊ ನೀವು ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಎಸ್, ನಾನು ಇಲ್ಲಿ ಪೋಲೋದು ಕೊಡ್ಕೋತ ಕುಂಡ್ರಲ್ಲ. ಅರ್ಥ ಆಯ್ತಾರೆ? ಪೋಲೋದು ಕೊಡ್ತಾ ಕುಂತಾ ಇರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಎಸ್, ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ಎಸ್, ವೆರಿ ಗುಡ್, ವೆರಿ ಗುಡ್, ಎಕ್ಸಲೆಂಟ್. ತುಂಬಾ ಜನ ತುಂಬಾ ಚೆನ್ನಾಗಿ ಆನ್ಸರ್ ಕೊಡ್ತಾ ಇದ್ದಾರೆ. ಎಸ್, ವೆರಿ ಗುಡ್ ಗೈಸ್, ವೆರಿ ಗುಡ್. ನೋಡಿ, ಇದನ್ನ ಬಹಳ ಸಲ ಎಕ್ಸಾಮ್ ನಲ್ಲಿ ಕೇಳಿದಾರೆ. ಹೂ ಅಮಂಗ್ ದ ಫಾಲೋಯಿಂಗ್ ಇಸ್ ಅರ್ಲಿ ಟ್ಯೂಡರ್ ಅಂತಂದ್ರೆ ಜೆಫ್ರಿ ಚಾಸರ್, ಜಾನ್ ಸ್ಕೆಲ್ಟನ್, ವಿಲಿಯಂ ಲ್ಯಾಂಗ್ಲ್ಯಾಂಡ್ ಅಥವಾ ಜಾನ್ ಗೋವರ್? ಎಸ್, ಹೌದೌದು. ಎಸ್, ಬನ್ನಿ ಇದರ ಒಂದು ಎಕ್ಸ್ಪ್ಲನೇಷನ್ ಅನ್ನ ತಿಳ್ಕೊಳ್ಳೋಣ. ಜಾನ್ ಸ್ಕೆಲ್ಟನ್ ಅನ್ನೋರು ಆನ್ಸರ್ ಕರೆಕ್ಟ್ ಆಗುತ್ತೆ. ಒಂದು 10 ಕ್ವಶನ್ ಆಗಲಿ, ಬಟ್ ಪರ್ಫೆಕ್ಟ್ ಆಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡು. John Skelton, 1463 to 1529, is considered as early Tudor poet who bridged the gap between the late medieval and early Renaissance period. ನೋಡಿ, ಇವರು ಮಿಡಾವೆಲ್ ಪೀರಿಯಡ್ ಕೊನೆಯನ್ನ ಹೇಳ್ತಾರೆ. ಮಿಡಾವೆಲ್ ಪೀರಿಯಡ್ ಒಂದು ಕೊನೆಯನ್ನ, ಅದಷ್ಟೇ ಅಲ್ಲದೆ ರೆನೆಸೆನ್ಸ್ ಆಗಮನವನ್ನ, ಮಧ್ಯದಲ್ಲಿರುವಂತ ಗ್ಯಾಪ್ ಅನ್ನ ಟ್ಯೂಡರ್ ಪೀರಿಯಡ್ ಅಂತ ಕರೀತಾರೆ. ಆ ಒಂದು ಟ್ಯೂಡರ್ ಪೋಯೆಟ್ ಅಥವಾ ಟ್ಯೂಡರ್ ಪೀರಿಯಡ್ ಅರ್ಲಿ ಟ್ಯೂಡರ್ ಅಂದ್ರೆ ಮೊದಲಿಗೆ ಬಂದವರು ಇವರು ಅಂತ ಹೇಳಿದಂಗೆ, ಮೊದಲಿಗೆ ಬಂದವರು ಅಂತ ಅಂದಂಗೆ ಹೇಳ್ತಾರೆ. ಪೀರಿಯಡ್ ಇನ್ ಇಂಗ್ಲಿಷ್ ಲಿಟರೇಚರ್. ಈ ಸರ್ವ್ಡ್ ಕೋರ್ಟ್ ಪೋಯೆಟ್ ಟು ಹೆನ್ರಿ VII ಅಂಡ್ ಹೆನ್ರಿ VIII. ಇವರೊಬ್ಬ ರಾಜಾಶ್ರಯನ್ನ ಪಡೆದವರು. ಅರ್ಥ ಐತರಿ? ರಾಜಾಶ್ರಯನ ಪಡೆದವರು ಇವರು. ಅದಕ್ಕೆ ಹೇಳಿ ಕೊಟ್ಟಿದ್ದಾರೆ ನೋಡ್ರಿ. He served as the court poet to Henry VII and VIII, and his satirical rhythmic style, ಅರ್ಥ ಆಯ್ತರಿ? Satirical rhythmic style called the Skeltonic verse. ಆತನ ಒಂದು ಸಟೈರಿಕಲ್ ಅಥವಾ ಸಟೈರನ್ನ ಅಥವಾ ರಿದಮಿಕ್ ಅನ್ನು ಹೊಂದಿರುವಂತಹ ಒಂದು ಸ್ಟೈಲ್ ಅಂತ ಏನಿತ್ತೋ ಇದರ ಕುರಿತು ಅವರು ಮಾತಾಡ್ತಾರೆ. ಅರ್ಥ ಆಯ್ತಾರೆ? ಇದರ ಕುರಿತು ಒಂದು ಮಾತಾಡ್ತಾರೆ. ಅಂದ್ರೆ ಈ ಸಟೈರಿಕಲ್ ಅಂಡ್ ರಿದಮಿಕ್ ಸ್ಟೈಲ್ ಒಳಗೆ ಏನಾಗತ್ತೆ ಅಂದ್ರೆ ಕಾಂಬಿನೇಷನ್ ಆಫ್ ಹ್ಯೂಮರ್ ಅಂಡ್ ರಿದಮ್ ಇರ್ತದೆ. ಏನಿರ್ತದ? ಹ್ಯೂಮರ್ ಅಂಡ್ ರಿದಮ್ ಇರ್ತದೆ. ಅದನ್ನು ಕೂಡ ನಾನು ನಿಮಗೆ ಹೇಳ್ಬೇಕಂತ ಇಷ್ಟಪಡ್ತೀನಿ. ಅರ್ಥ ಆಯ್ತಾರೆ? ಎಸ್ 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 ಅಂದ್ರೆ ಹಾಸ್ಯವಾಗಿರ್ತದ. ಇಲ್ಲೊಂದು ಕೊಡ್ತಾ ಇದೆ ನೋಡಿ, ಸಟೈರಿಕಲ್ ಅಂಡ್ ರಿದಮಿಕ್ ಸ್ಟೈಲ್ ಆಫ್ ರೈಟಿಂಗ್ ಅಂತಂದ್ರೆ ಏನು ಅಂತ ಕೇಳಿದಾಗ ಇಲ್ಲಿ ನೀವು ಅದನ್ನ ನೋಡ್ಕೋಬಹುದು. Uses the combination of humor and rhythm achieved through sentences, structure and sound, a critic society or human nature, often with the goal of inspiring social change. The two elements work together to create a compelling of impactful messages. So hinge satirical rhythm ಅನ್ನು called Skeltonic verse ಅಂತ ಕರೀತಿದ್ರು. Made him one of the distinctive voices of the early Tudor poetry. So ಒಟ್ಟಾರೆ
ಜಾನ್ ಸ್ಕೆಲ್ಟನ್ ಬಿಕೇಮ್ ದ ಅರ್ಲಿ ಟ್ಯೂಡರ್ ಪೋಯೆಟ್ ಅಂತ. ಇನ್ನು ಜೆಫ್ರಿ ಚೌಸರ್ ಮಿಡಲ್ ಇಂಗ್ಲಿಷ್ ಪೀರಿಯಡ್ ದ ಫಾದರ್ ಆಗ್ತಾರೆ ಅವರು. ವಿಲಿಯಂ ಲ್ಯಾಂಗ್ಲೆಂಡ್ ಮಿಡಲ್ ಇಂಗ್ಲಿಷ್ ಪೀರಿಯಡ್ ದ ಆಥರ್ ಆಫ್ ಪಿಯರ್ಸ್ ಪ್ಲೋಮ್ಯಾನ್. ಪಿಯರ್ಸ್ ಪ್ಲೋಮ್ಯಾನ್ ಎಂಬ ಕೃತಿಯ ಒಬ್ಬ ಆಥರ್ ಇದ್ದಾರೆ ಅವರು. ಅರ್ಥ ಐತರಿ? ಹೌದು ಸರ್, ಹೌದು ಹೌದು. ಅಂಡ್ ಜಾನ್ ಗೋವರ್ ಕಂಟೆಂಪ್ರರಿ ಆಫ್ ಚಾಸರ್, ಆಲ್ಸೋ ಮಿಡಲ್ ಇಂಗ್ಲಿಷ್ ಪೀರಿಯಡ್. ಅಂದ್ರೆ ಒಟ್ಟಾರೆ ಇವರು ಆ ಜೆಫ್ರಿ ಚಾಸರ್ನ ಸಮಕಾಲೀನವರು. ಯಾರು? ಗೋವರ್. ಅರ್ಥ ಐತರಿ? ಆದ್ರೆ ಈ ಜಾನ್ ಸ್ಕೆಲ್ಟನ್ ಒಬ್ಬರೇ ಟ್ಯೂಡರ್ ಪೋಯೆಟ್ ಆಗ್ತಾರೆ. ಸೊ ಈ ಬಿಲಾಂಗ್ಸ್ ಟು ದ ಅರ್ಲಿ ಟ್ಯೂಡರ್ ಪೀರಿಯಡ್, ಮೇಕಿಂಗ್ ದ ಟ್ರಾನ್ಸಿಷನ್ ಫ್ರಮ್ ಮಿಡಾವಲ್ ಟು ರೆನೆಸೆನ್ಸ್ ಇಂಗ್ಲಿಷ್ ಪೋಯೆಟ್ರಿ. ಸೊ ಒಟ್ಟಾರೆ ಮಿಡಾವಲ್ ದಿಂದ ಇಂಗ್ಲಿಷ್ ಲಿಟರೇಚರ್ ಬರ್ಬೇಕಂತಂದ್ರೆ ಈ ವ್ಯಕ್ತಿ ಕಾರಣ ಆಗ್ತಾನೆ. ಅದು ಸಟೈರಿಕಲ್ ಅನ್ನೋದು ನಿಮಗೆ ಈಗ ಗೊತ್ತಾಯ್ತು. ಅರ್ಥ ಐತರಿ? ಎಸ್, ಡೆಫಿನೆಟ್ಲಿ. ಸ್ವಲ್ಪ ಸಟೈರಿಕಲ್ ಸ್ಟೈಲ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲನೇಷನ್ ನಾನು ಮಾಡಲ್ಲ, ಬಟ್ ಇಲ್ಲಿ ನಾನು ಕಂಟೆಂಟ್ ಅನ್ನ ಕೊಟ್ಟಿರ್ತೀನಿ, ನೀವು ಅದನ್ನ ಆಮೇಲೆ ನೋಡ್ಕೋಬೇಕು. ತಿಳಿತರಿ? ಸೊ ಇದನ್ನ ನೋಟ್ಸ್ ನಲ್ಲಿ ನೀವು ಅದನ್ನ ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಸ್ವಲ್ಪ ಅದನ್ನ ಎಕ್ಸ್ಟ್ರಾ ಓದ್ಲಿಕ್ಕೆ ಪ್ರಯತ್ನ ಪಡಿ. ನಾನು ಏನೇ ಎಕ್ಸ್ಟ್ರಾ ಕೊಟ್ಟಿರ್ತೀನಿ ಕೂಡ ಅದು ನೀವು ತಿಳ್ಕೋಬೇಕು. ಅರ್ಥ ಐತರಿ? ಇಲ್ಲಿದೆ ಸಟೈರಿಕಲ್ ಸ್ಟೈಲ್ ಅಂತಂದ್ರೆ ಏನು ಅಂತ ಕೊಟ್ಟಿದ್ದೀನಿ ನಾನು. ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೇನೆ. ಸಿ, ಐರನಿ ಇರ್ತದ, ಎಕ್ಸಾಗ್ಯುರೇಷನ್ ಇರ್ತದ, ಅಂದ್ರೆ ಹೈಪರ್ಬೋಲೆ, ಅಂಡ್ ಅಂಡರ್ಸ್ಟೇಟ್ಮೆಂಟ್ಗಳು ಇರ್ತಾವ, ಪ್ಯಾರಡಿ ಇರ್ತಾವ, ಕ್ಯಾರಿಕೇಚರ್ ಇರ್ತಾವ. ಇವೆಲ್ಲವೂ ಸಟೈರಿಕಲ್ ಒಳಗಡೆ ಬರುವಂತವು. ಅರ್ಥ ಐತರಿ? ಎಸ್. ಇನ್ನು ಸಟೈರಿಕಲ್ ಆದ್ಮೇಲೆ ನಾನು ನಿಮ್ಗೆ ರಿದಮಿಕ್ ಸ್ಟೈಲ್ ಎರಡು ಕೂಡಿ ಸ್ಕೆಲ್ಟೋನಿಕ್ ಆಗಿದೆ ಅಂತ ನಾನು ಹೇಳಿದೆ ನಿಮಗೆ. ಅರ್ಥ ಐತರಿ? ಇವೆಲ್ಲ ಎರಡು ಕೂಡಿ ಬ್ಲೆಂಡಿಂಗ್ ಆಗ್ತದ, ಎರಡು ಕೂಡಿ ಮಿಕ್ಸ್ ಆಗ್ತದ. ಮಿಕ್ಸ್ ಆದಾಗನ ಅದನ್ನ ನಾವು ಏನಂತ ಕರಿತೀವಿ? ಎಸ್ ಎಸ್ ಎಸ್, ಅದನ್ನೇ ನಾವು ಏನಂತ ಕರಿತೀವಿ? ಸ್ಕೆಲ್ಟೋನಿಕ್ ಅಂತ ಕರಿತೀವಿ. ರಿದಮಿಕ್ ಸ್ಟೈಲ್ ಅಂತ ಇಲ್ಲಿ ಬಂದಿದೆ ನೋಡಿ. ಎರಡು ಕೂಡಿ ಬ್ಲೆಂಡ್ ಆಗ್ತಾವೆ ಹಿಂದಿಗಡೆ. ತಿಳಿತರಿ? ಎಸ್. ಬನ್ನಿ, ಇವತ್ತನ್ನ ನೀವು ಆಮೇಲೆ ನೋಡ್ಕೋಬಹುದು. ಸೊ ಬನ್ನಿ, ಹಾಗಾದ್ರೆ ಮೊದಲನೇ ಕ್ವಶನ್ಗೆ ಆನ್ಸರ್ ನಮ್ಗೆ ಏನ್ ಗೊತ್ತಾಯ್ತು? ಎಸ್, ಅಬ್ಸಲ್ಯೂಟ್ಲಿ, ದಟ್ ಈಸ್ ಕಾಲ್ಡ್ ಜಾನ್ ಸ್ಕೆಲ್ಟನ್. ಹಿ ಈಸ್ ಕಾಲ್ಡ್ ಅನ್ ಅರ್ಲಿ ಟ್ಯೂಡರ್ ಪೋಯೆಟ್ ಅಂತ ಕರಿತೀವಿ. ತಿಳಿತರಿ? ಎಸ್. ಕ್ಲಾಸ್ ಇಷ್ಟ ಆಗ್ತಾ ಇರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಸರ್ ಯಾಕೆ ಇಷ್ಟು ಜಾಸ್ತಿ ಎಕ್ಸ್ಪ್ಲೇನ್ ಕೊಡ್ತಾ ಇರುತ್ತೆ ಅನ್ಲಿಕ್ಕೆ ಹೋಗಬೇಡಿ. ಹತ್ತೇ ಕ್ವಶನ್ ನೋಡೋಣ, ಬಟ್ ಪರ್ಫೆಕ್ಟ್ ನೋಡ್ಕೊಂಡು ಹೋಗೋಣ ಅಂತ ನನ್ನ ಒಂದು ಉದ್ದೇಶ. ತಿಳಿತರಿ? ಎಸ್. ರೆಡಿ ಇದ್ದೀರಾ? ಎಸ್, ವೆರಿ ಗುಡ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಮಹಾನಂದ್ ಅವರೇ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಮೇಡಮ್, ಗುಡ್ ಮಾರ್ನಿಂಗ್. ಎಸ್, ವೆರಿ ಗುಡ್. ಸೊ ಬನ್ನಿ, ಹಾಗಾದ್ರೆ ಮುಂದಿನ ಪ್ರಶ್ನೆನ ನೋಡಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಇಲ್ಲ ಸರ್, ಇಲ್ಲ, ಹಂಗೇನಿಲ್ಲ. ಓಕೆ. ಎಸ್, ಬನ್ನಿ ಮತ್ತೊಂದು ಪ್ರಶ್ನೆ ನೋಡಿಕೊಳ್ಳೋಣ. ಎಸ್. ಎಸ್, ನೋಡಿ ಕ್ವಶನ್ ಏನಿದೆ. ವಿಚ್ ಆಫ್ ದ ಫಾಲೋಯಿಂಗ್ ವರ್ಕ್ಸ್ ಆಫ್ ಜಾನ್ ಮಿಲ್ಟನ್ ಸೀಕ್ಸ್ ಟು ಅಡಾಪ್ಟ್ ದ ಫಾರ್ಮ್ ಆಫ್ ಗ್ರೀಕ್ ಟ್ರೆಜಡಿ? ಕೆಳಗಿನ ಯಾವ ಕೃತಿಯು ಗ್ರೀಕ್ ಟ್ರೆಜಡಿಯನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಬಯಸ್ತದ ಅಂತ ಕೇಳ್ತಾ ಇದ್ದಾರೆ. ಎಸ್, ಕಮ್ ಆನ್ ಡಿಯರ್. ಎಸ್, ತುಂಬಾ ಚೆನ್ನಾಗಿದೆ ವಿಚಾರಗಳೀಗ. ಬನ್ನಿ, ಈ ಪ್ರಶ್ನೆಗೆ ಉತ್ತರವನ್ನ ನೋಡಿಕೊಳ್ಳೋಣ. ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು ನೀವು. ಇಸ್ ಇಟ್ ಸ್ಯಾಮ್ಸನ್ ಅಗೋನಿಸ್ಟಸ್ ಆರ್ ಪ್ಯಾರಡೈಸ್ ರಿಗೇನ್ಡ್ ಆರ್ ಲಿಸಿಡಾಸ್ ಆರ್ ಕಾಮಸ್? ಎಸ್, ಅರ್ಥ ಮಾಡ್ಕೊಂಡು ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡಿ. ವೆರಿ ಗುಡ್, ವೆರಿ ಗುಡ್. ಗುಡ್ ಟ್ರೈ. ಕೆಲವರು ತುಂಬಾ ಚೆನ್ನಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಎಸ್, ವೆರಿ ಗುಡ್ ಸರ್, ವೆರಿ ಗುಡ್. ಸೂಪರ್ ಸರ್, ಸೂಪರ್. ಎಸ್, ವೆರಿ ಗುಡ್. ಎಸ್, ಎಕ್ಸಲೆಂಟ್ ಸರ್, ಎಕ್ಸಲೆಂಟ್. ಎಸ್, ಹೌದೌದು, ತುಂಬಾ ಚೆನ್ನಾಗಿ ಆನ್ಸರ್ ಕೊಡ್ತಾ ಇದ್ದೀರಾ. ಬನ್ನಿ, ಹಾಗಾದ್ರೆ ಈ ಒಂದು ಪ್ರಶ್ನೆಯ ಉತ್ತರವನ್ನ ನೋಡಿಕೊಳ್ಳೋಣ. ರೆಡಿ ಇದ್ದೀರಾ ಗೈಸ್? ರೆಡಿ ಇದ್ದೀರಾ ಫ್ರೆಂಡ್ಸ್? ರೆಡಿ ಇದ್ದೀರಾ? ಎಸ್, ಓಕೆ.
ಹಂಗಂತೇನಿಲ್ಲ ಸರ್, ಹಂಗಂತೇನಿಲ್ಲ. ಓಕೆ. ಬನ್ನಿ ನೋಡೋಣ ಈ ಒಂದು ಪ್ರಶ್ನೆಯ ಸರಿಯಾದಂತ ಉತ್ತರ ಏನಾಗುತ್ತೆ ಅಂತ. ತಿಳಿತರಿ? ಎಸ್, ವೆರಿ ಗುಡ್ ಸರ್, ವೆರಿ ಗುಡ್. ಕ್ವಶನ್ ಹೆಂಗ್ ಕೇಳಿದ್ದಾರೆ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ವರ್ಕ್ಸ್ ಆಫ್ ಮಿಲ್ಟನ್? ಹಂಗಾರ ಮಿಲ್ಟನ್ ವರ್ಕ್ಸ್ಗಳು ಅಂತ ಇವೆಲ್ಲ ಅದು ಯಾವು? ಸ್ಯಾಮ್ಸನ್ ಅಗಾನಿಸ್ಟಸ್, ಪ್ಯಾರಡೈಸ್ ರೀಗೇನ್ಡ್, ಲುಸಿಡಾಸ್ ಅಂಡ್ ಕಾಮಸ್. ಇವು ನೆನಪಿಟ್ಟುಕೊಳ್ರಿ. ಅರ್ಥ ಆಯ್ತು? ಇದಂತೂ ಒಂದು ಕ್ವಶನ್. ನಾಳೆ ಇವೆಲ್ಲ ಕೃತಿಗಳು ಯಾವುವು ಅಂತ ಬರ್ತಾವ. ಈಗ ನೋಡಿ, ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡೋದ್ರ ಮುಖಾಂತರ ಆಗಲೇ ಪ್ರಶ್ನೆಗೆ ಯಾರು ಎಲ್ಲಿ ಏನು ಅಂತ ನಿಮ್ಗೆ ಎಕ್ಸ್ಪ್ಲೇನು ಮಾಡ್ತಾ ಇದ್ದಾರೆ. ಅಂದ್ರೆ ಅರ್ಥ ನಾವಿಲ್ಲಿ ನೋಡ್ತಾ ಇರೋದು ಟ್ಯೂಡರ್ ಕ್ವಶನ್, ಬಟ್ ತಿಳ್ಕೊತಾ ಇರೋದು ಎಲ್ಲ ಆಪ್ಷನ್ಸ್ಗಳು. ಅರ್ಥ ಆಯ್ತು ಇರೋದು? ಅದಕ್ಕೆ ಒಂದು ಕ್ವಶನ್ ತಿಳ್ಕೊಳ್ಳೋದ್ರ ಮುಖಾಂತರ 4 ಕ್ವಶನ್ ತಿಳ್ಕೊತಾ ಇದ್ವಿ. ಈಗನೂ ಕೂಡ ಇಲ್ಲಿ ಹಂಗೆ. ಸೊ ಇವೆಲ್ಲ ಸ್ಯಾಮ್ಸನ್ ಅಗಾನಿಟಸ್, ಪ್ಯಾರಡೈಸ್ ರೀಗೇನ್ಡ್, ಲುಸಿಡಾಸ್ ಅಥವಾ ಲೈಸಿಡಾಸ್, ಕಾಮಸ್ ಇವೆಲ್ಲ ಏನಾಗ್ತಾವ? ಎಸ್, ಅಬ್ಸಲ್ಯೂಟ್ಲಿ. ಇವು 4 ಏನಾಗ್ತಾವಪ್ಪ ಅಂದ್ರೆ ಜಾನ್ ಮಿಲ್ಟನ್ ಅವರ ಕೃತಿ. ಬಟ್ ಯಾವ ಕೃತಿದಿಂದ ಅವ್ರಿಗೆ ಇಷ್ಟ ಆಯ್ತು, ಕೋರಿದ್ದರು to adopt the form of Greek tragedy. Yes, that is called Samson Agonistus. ಬನ್ನಿ ಇದರ ಬಗ್ಗೆ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಎಸ್ ಸರ್, ಹೌದು. ತಿಳಿತಾರೆ? ಕಾಣ್ತಾ ಇದ್ದಾನ? ಎಸ್, ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ನೋಡಿ, the correct answer is Samson Agonistus. Explanation: John Milton's Samson Agonistus 1671 is written in the style of Greek tragedy and is modeled after the works of Aeschylus, Sophocles and Euripides. ನೋಡಿ, ಅವ್ರದ್ದು ನಂತರ ಇವರೆಲ್ಲರೂ ಯಾರು? ಅವರು ಗ್ರೀಕ್ ಟ್ರೆಜಡಿಯನ್ಸ್ಗಳು ಬರ್ತಾರ. ಇಟ್ ಫಾಲೋಸ್ ದ ಕ್ಲಾಸಿಕಲ್ ಯೂನಿಟ್ಸ್, ಟೈಮ್, ಪ್ಲೇಸ್ ಅಂಡ್ ಆಕ್ಷನ್. ಇಟ್ ಈಸ್ ರಿಟನ್ ಎ ಕ್ಲೋಸೆಸ್ಟ್ ಡ್ರಾಮಾ ಇಂಟೆಂಟ್ ಫಾರ್ ರೀಡಿಂಗ್, ನಾಟ್ ಅ ಸ್ಟೇಜ್ ಪರ್ಫಾರ್ಮೆನ್ಸ್. ದ ಸ್ಟ್ರಕ್ಚರ್ includes chorus, stasimon, messenger speeches typical of ancient Greek tragedies. The central character. ತಿಳಿತರಿ? ಹಲೋ ಹೇಳಿ. ಹಲೋ, ಇಲ್ಲ ರೀ, 1 ಮಿನಿಟ್ ನಾನು ನೋಡ್ತೇನೆ. ಇದೆ. ಒನ್ ಮಿನಿಟ್ ಮಾನಂದ್ ಅವರೇ, ನಾನು ಇಲ್ಲಿ ಸ್ವಲ್ಪ ಕ್ಲಾಸ್ ಅನ್ನು ಎಲ್ರಿಗೂ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೇನೆ, ಇದಕ್ಕೆ ಬರ್ತಾ ಇಲ್ಲ. ಬರ್ತಾ ಇದೆ. ಎಸ್, 1 ಸೆಕೆಂಡ್. ಎಸ್, ಇದೆ ಕ್ಲಾಸ್ ಇದೆ. ಓಕೆ, ನನ್ನ ವಾಯ್ಸ್ ಕೇಳ್ತಾ ಇದ್ದಾರೆ? ಬನ್ನಿ. ಈಗ ನಿಮಗೆ ಕಾಣ್ತಾ ಇದೆ ನೋಡಿ ಏನು ಅಂತ ಹೇಳಿ. ಎಸ್, ಸೊ ಅಸ್ಚಿಲಸ್, ಸೊಫೋಕಲಸ್, ಯೂರಿಪಿಡಸ್ ಇವರೆಲ್ಲರ ಕಾಲದಲ್ಲಿ ಬರುತ್ತೆ. ಇದೆಲ್ಲ ಒಂದು ಹೊಂದಿದದು ಯಾವುದು? ಈ ಕೃತಿ ಯಾವುದು? ಸ್ಯಾಮ್ಸನ್ ಅಗಾನಿಸ್ಟಸ್ ಅನ್ನೋದು. ದ ಸೆಂಟ್ರಲ್ ಕ್ಯಾರೆಕ್ಟರ್ ಯಾರು? ಸ್ಯಾಮ್ಸನ್ ರಿಸೆಂಬಲ್ಸ್ ಅ ಟ್ರಾಜಿಕ್ ಹೀರೋ ಹೂ ಸಫರ್ಸ್ ಫ್ರಮ್ ಹ್ಯೂಬ್ರಿಸ್ ಅಂಡ್ ಡೌನ್ಫಾಲ್. ನೋಡಿ, ಇವತನು ಕೂಡ ಆ ಒಂದು ತನ್ನ ಸೊಕ್ಕು, ತನ್ನಲ್ಲಿ ಕೀಳರಿಮೆ, ತನ್ನಲ್ಲಿ ಒಂದು ಆತನ ಸ್ಥಾನದಲ್ಲಿ ಕುಂಠಿತಗೊಳ್ಳುವುದರಿಂದ ಒಂದು ಹಾಳಾಗೋದು ಗೊತ್ತಾಗುತ್ತೆ. ಅಚೀವಿಂಗ್ ಸ್ಪಿರಿಚುವಲ್ ರಿಡೆಂಪ್ಷನ್ ಇನ್ ದ ಎಂಡ್. ಸೊ ಅದರ್ ಆಪ್ಷನ್ಸ್ ಲೈಕ್ ಪ್ಯಾರಡೈಸ್ ರೀಗೇನ್ಡ್ ಅದ, ಬಿಬ್ಲಿಕಲ್ ಎಪಿಕ್ ಅದ, ಲಿಸಿಡಾಸ್ ಅಥವಾ ಲೈಸಿಡಾಸ್ ಏನದ ಪಾಸ್ಟೋರಲ್ ಎಲಿಜಿ ಅದ, ಅಂಡ್ ಕಾಮಸ್ ಅನ್ನೋದು ಮ್ಯಾಸ್ಕೋ ಅದ, ಕಂಟ್ರಿ ಎಂಟರ್ಟೈನ್ಮೆಂಟ್. ಸೊ ಹಿಂಗಾಗಿ ಸ್ಯಾಮ್ಸನ್ ಅಗಾನಿಸ್ಟಸ್ ಇನ್ ಮಿಲ್ಟನ್ಸ್ ಡಿಸ್ಕ್ರೈಬ್ಸ್ ಅಟೆಂಪ್ಟ್ ಟು ಅಡಾಪ್ಟ್ ದ ಫಾರ್ಮ್ ಅಂಡ್ ಸ್ಪಿರಿಟ್ ಆಫ್ ಗ್ರೀಕ್ ಟ್ರೆಜಡಿ. ಸೊ
ಇದು ಗ್ರೀಕ್ ಟ್ರಾಜಿಡಿಯ ಒಂದು ಫಾರ್ಮ್ ಅನ್ನ ಪಡಿಲಿಕ್ಕೆ ಇಷ್ಟಪಡ್ತದ. ಇವನಷ್ಟು ನೋಡ್ಕೊಂಡ್ಬಿಡ್ರಿ, ಇದು ಬಿಬ್ಲಿಕಲ್ ಅದ, ಲಿಸನರ್ಸ್ ಪಾಸ್ಟೋರಲ್ ಎಲ್ಜಿ ಅದ, ಕಾಮರ್ಸ್ ಅನ್ನೋದು ಒಂದು ಮಾಸ್ಕು, ಆ ಕಂಟ್ರಿ ಎಂಟರ್ಟೈನ್ಮೆಂಟ್ ಅದ, ಅದೊಂದು ಮಸ್ಕು ಅದ, ಅದೊಂದು ಕಟ್ಟಡ. ಹೇಳ್ತಾರೆ. ಎಸ್, ಬನ್ನಿ ಹಾಗಾದ್ರೆ ಇಲ್ಲೊಂದು ವರ್ಡ್ ಬಂದದ ನೋಡ್ರಿ, ಸ್ಟೆಸಿಮೋನ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಹೇಳ್ತಾರೆ, ಅಥವಾ ಸ್ಟೆಸಿಮೋನ್ ಬಗ್ಗೆ ತಿಳ್ಕೊಳ್ಳೋದು ನಮಗೆ ಬಹಳ ಇಂಪಾರ್ಟೆಂಟ್. ಹೇಳ್ತಾರೆ. ಹಾ, ಸ್ಟೆಸಿಮೋನ್ ಮೀನಿಂಗ್ ಏನು, ಅದು ಸ್ಪೆಷಲಿ ಗ್ರೀಕ್ ಟ್ರಾಜಿಡಿ ಒಳಗಡೆ ಏನಾಗುತ್ತಾ ಅನ್ನೋದನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೇಕು. ಅರ್ಥ ಆಯ್ತಾರೆ? ಇಲ್ಲ, ಅದು ಹಂಗೆ ಇರ್ತೈತ್ರಿ, ನಾವು ತಿಳ್ಕೊಳ್ಳೋದ್ರ ಮೇಲೆನೆ ಹೋಗ್ಬಿಡುತ್ತೆ ಅದು. ಅರ್ಥ ಆಯ್ತಾ? ಹಾ ಹಾ, ಸ್ಟೆಸಿಮೋನ್ ಅಂತಂದ್ರೆ ಅದೊಂದು ಸ್ಟೇಡಿಯಂ ತರ. ತಿಳಿತಾರಿ ಸ್ಟೆಸಿಮೋನ್? ಹಾ, ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ತಿಳಿತಾರಿ? ಹಾ, ಎಲ್ಲರೂ ಬಹಳ ಜನ ಸೇರುವಂತ ಒಂದು ಸ್ಥಳ ಇಲ್ಲೈತೆ ನೋಡಿ, ಇದು ಈ ತರ. ತಿಳಿತಾರಿ? ಹಾ. A testimony is a stationary formal choral song in ancient Greek tragedy sung by the chorus while it stands in its place in the orchestra after the initial entrance. ಈಗ ಇದೊಂದು ಸ್ಟೇಜ್ ಅದ, ಈ ಸ್ಟೇಜ್ ಮಧ್ಯದಲ್ಲಿ ನಿಂತು ಒಂದು ಸಾಂಗ್ ಹಾಡ್ತಾರಲ್ಲ, ದಟ್ ಇಸ್ ಕಾಲ್ಡ್ ಟೆಸ್ಟಿಮೋನಿ. ದ ಟರ್ಮ್ ಲಿಟರಲಿ ಮೀನ್ಸ್ ಸ್ಟ್ಯಾಂಡಿಂಗ್. ಟೆಸ್ಟಿಮೋನಿ ಅಂದ್ರೆ ನಿಂದ್ರುದು, ಸ್ಟ್ಯಾಂಡಿಂಗ್ ಆರ್ ಸ್ಟೇಷನರಿ, ಸುಮ್ಮ ನಿಂದ್ರುದು, ಅಂಡ್ ರೆಫರ್ಸ್ ಟು ದ ಸಾಂಗ್ಸ್ ಫಿಕ್ಸ್ಡ್ ಲೊಕೇಶನ್ ಇನ್ ದ ಪರ್ಫಾರ್ಮೆನ್ಸ್ ಸ್ಪೇಸ್. ಎಲ್ಲರೂ ಪರ್ಫಾರ್ಮೆನ್ಸ್ ಮಾಡ್ತಿರ್ತಾರಲ್ಲ, ಅಲ್ಲಿ ಒಂದು ಕಡೆ ನಿಂತು ಹಾಡಾಡೋದಕ್ಕೆ ಟೆಸ್ಟಿಮೋನಿ ಅಂತ ಕರೀತಾರೆ. ರೆಫರ್ಸ್ ಟು ದ ಸಾಂಗ್ಸ್ ಫಿಕ್ಸ್ಡ್ ಲೊಕೇಶನ್ ಇನ್ ದ ಪರ್ಫಾರ್ಮೆನ್ಸ್ ಸ್ಪೇಸ್ ವಿಚ್ ಕಾಂಟ್ರಾಸ್ಟ್ ವಿತ್ ದ ಮೂವ್ಮೆಂಟ್ ಆಫ್ ದ ಆಕ್ಟರ್ಸ್. ಟೆಸ್ಟಿಮಾ ಟಿಪಿಕಲಿ ಡಿವೈಡ್ ಪ್ಲೇ ಇಂಟು ಎಪಿಸೋಡ್ಸ್. ಎಪಿಸೋಡಿಯಾ ನೋಡ್ರಿ, ಎಪಿಸೋಡ್ಗಳಿಂದ ಅದು ಚೇಂಜ್ ಆಗುತ್ತೆ. ಉದಾಹರಣೆಗೆ ಒಂದು ನಾಟಕ ಇರ್ತದೆ, ಇಲ್ಲಿ ನಡು ಇಲ್ಲೊಂದು ನಿಂತು ಹಾಡಾಡ್ತಾರ, ಇಲ್ಲೊಂದು ನಿಂತು ಹಾಡಾಡ್ತಾರ. ಈ ಎರಡೂ ಭಾಗಗಳನ್ನ ಬೇರೆ ಮಾಡ್ಲಿಕ್ಕೆ ಎಪಿಸೋಡಿಯಾ ಅನ್ನುವಂಥದ್ದು ಬರ್ತದೆ, ದಟ್ ಈಸ್ ಕಾಲ್ಡ್ ಸ್ಟೆಸಿಮೋನು. ಅಂಡ್ ಅಲಾಂಗ್ ವಿತ್ ದ ಪ್ಯಾರಡಾಸ್ ಅಂಡ್ ಎಕ್ಸೋಡಸ್ ಫಾರ್ಮ್ ದ ಮೇನ್ ಸ್ಟ್ರಕ್ಚರ್ ಆಫ್ ದ ಗ್ರೀಕ್ ಟ್ರಾಜಿಡಿ. ಇಷ್ಟು ತಿಳ್ಕೊಂಡ್ಬಿಟ್ರೆ ನಮಗೆ ಸಾಕು. ಅರ್ಥ ಆಯ್ತಾರೆ? ಎಸ್, ಬನ್ನಿ ನಾವು ಮತ್ತೊಂದು ವಿಚಾರವನ್ನು ತಿಳಿದುಕೊಳ್ಳೋಣ. ಎಸ್ ಎಸ್, ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ಹಾ, ಆನಂದ ಕರೆಕ್ಟಾಗಿ ಕೇಳ್ತಾ ಇದಲ್ಲ ನಂದು. ವಿನೋದ್ ಸರ್, ವಿನೋದ್ ಸರ್ ಕರೆಕ್ಟಾಗಿ ಕೇಳ್ತಾ ಇದಲ್ಲ ರೀ? ಹಾ ಹಾ, ಹೇಮಾವತಿ ಅವರ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಹೇಳ್ತಾರೆ. ಹಾ, ಇಲ್ಲ, ಕೆಲವರು ಇನ್ನು ಕೇಳ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಕೇಳಿದೆ ನಾನು. ಎಸ್ ಸರ್, ಎಸ್ ಸರ್. ಹಾ, ಬನ್ನಿ ಮತ್ತೊಂದು ಪ್ರಶ್ನೆ ನೋಡಿಕೊಳ್ಳೋಣ. ಹೇಳ್ತಾರೆ. ಪ್ರಶ್ನೆ ನಂಬರ್ 2 ಆಯ್ತು. 2ರಲ್ಲಿ ನಾನು ಆಲ್ಮೋಸ್ಟ್ ಜಾಸ್ತಿ ವಿಚಾರವನ್ನು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೇನೆ ಅಂತ ತಿಳ್ಕೊಂಡಿದ್ದೆ. ಅರ್ಥ ಆಯ್ತಾರೆ? ಎಸ್, ಬೇರೆ ಬೇರೆ ಕಡೆದಿಂದ ಕ್ವಶನ್ ಪೇಪರ್ಗಳನ್ನು ಹಂಟಿಂಗ್ ಮಾಡ್ಕೊಂಡು ತೊಗೊಂಬಂದಿರ್ತೀವಿ. ಟೆಡ್ ಹಗ್ಸ್ ವುಡ್ ವೋ ಈಸ್, ಇದು ಏನದ, ಇದು ಹಂಗಂದ್ರೆ ಏನು? A volume named from the wild men of the woods of Sir Gawain and the Green Knight. A volume named after the elves of the Masque of the Tempest. A volume named after the central character of the Pearl. A volume named after the name of the monster of Bevel. ಇದೊಂದು ಟೆಗ್ ಹಗ್ಸ್ ವಡ್ವೋ ಅಂದ್ರೆ ಏನಿದು, ಇದು ಇದು ಎದ್ರ ಬಗ್ಗೆ ಅದ, ಇದು ಯಾವ ಕೃತಿಗಳ ಬಗ್ಗೆ ಅದ ಅಂತವ್ರು ಕೇಳ್ತಾ ಇದ್ದಾರೆ. ಹೇಳ್ತಾರೆ. ಎಸ್, ನೋಡೋಣ ಯಾರು ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೀರ. ಪ್ರಯತ್ನ ಪಡಿ. ಎಸ್, ನೀವು ಪ್ರಯತ್ನ ಪಟ್ಟರೆ ಅದು ಗೊತ್ತಾಗ್ಬಿಡುತ್ತೆ. ಇದೊಂದು ವ್ಯಾಲ್ಯೂಮ್ ಅದ, ಇದೊಂದು ಕೃತಿ ಅದ. ಹಾ, ಟೆಡ್ ಹಗ್ಸ್ ವಡ್ವೋ, ಅಲ್ಲೊಬ್ಬ ಕೃತಿ ಅದಾನ, ಅವನದು ಕೃತಿ ಅದ, ಒಬ್ಬ ಕೃತಿಕಾರ ಅದಾನ, ಒಬ್ಬ ಬರಹಗಾರ ಅದಾನ. ಯಾರು? ಟೆಡ್ ಹಗ್ಸ್. ಮಾಡರ್ನ್ ಪೊಯಿಟ್ರಿ ಒಳಗೆ ಬರ್ತಾನೆ ಇವ. ಎಸ್, ಬನ್ನಿ ನೋಡೋಣ ಈ ಪ್ರಶ್ನೆಗೆ ಉತ್ತರ ಏನಾಗುತ್ತೆ ಅಂತ. ಹೌದು ಸರ್, ಹೌದು ಹೌದು ಹೌದು. ಹಾ, ಎಸ್, ರೆಡಿ ಇದ್ದೀರಾ? ಓಕೆ. ಹಾ, ನೋಡಿ, ಇದರ ಸರಿಯಾದಂತ ಉತ್ತರ ಆಪ್ಷನ್ ಎ ಆಗಿಬಿಡ್ತದೆ. ಹೇಳ್ತಾರೆ. ಬನ್ನಿ ಅದರ ಕುರಿತು ಎಕ್ಸ್ಪ್ಲನೇಷನ್ ನೋಡಿಕೊಳ್ಳೋಣ. ಹೇಳ್ತಾರೆ. ಹಾ, ಬನ್ನಿ. ಎಸ್, ಏನಿದೆ ನೋಡಿ.
A volume named from the wild men of the woods of Sir Gawain and the Green Knight. ತಿಳಿತರಿ of Sir Gawain and the Green Knight. ಇದನ್ನ ಈ ಒಂದು ಕೃತಿಯನ್ನ ಹೆಸರಲ್ಲಿ ಇಟ್ಟಿದ್ದಾರೆ, ಎಲ್ಲಿಂದ ಇಟ್ಟಿದ್ದಾರೆ ಅಂತಂದ್ರೆ ಫ್ರಮ್ ದ ವೈಲ್ಡ್ ಮ್ಯಾನ್ ಆಫ್ ದ ವುಡ್ಸ್ ಆಫ್ ಸರ್ ಗವಾಯ್ ಅಂಡ್ ದ ಗ್ರೀನ್ ನೈಟ್. ಟೆಡ್ ಹಗ್ಸ್ ವರ್ಡ್ವೋ 1967 ಒಳಗಡೆ ಬರುತ್ತೆ. ಈಸ್ ದ ವ್ಯಾಲ್ಯೂಮ್ ಆಫ್ ಪೋಯಮ್, ಶಾರ್ಟ್ ಸ್ಟೋರೀಸ್ ಅಂಡ್ ಪ್ಲೇಸ್. ನೋಡಿ, ಮೂರು ಕೂಡಿದ್ದವು ಇದು ಕೃತಿಯಲ್ಲಿ. ದ ಟೈಟಲ್ ವರ್ಡ್ವೋ, ಇದೇನು ಕೃತಿ ಹೆಸರು, ಏನು ಟೈಟಲ್ ಅದಲ್ಲ, ಏನದು ವರ್ಡ್ವೋ ಅಂತ ಹೇಳಿ ಯಾರು ಬರ್ತಾರೆ, ಟೆಡ್ ಹಗ್ಸ್ ಅವ್ರು ಬರೆದಿದ್ದಾರೆ. ಕಮ್ಸ್ ಫ್ರಮ್ ದ ಮಿಡಲ್ ಇಂಗ್ಲಿಷ್. ಸರ್ ಗವಾಯ್ ಅಂಡ್ ದ ಗ್ರೀನ್ ನೈಟ್ ಅನ್ನೋರು ಎಲ್ಲಿ ಬರ್ತಾರೆ, ಇವರು ಮಿಡಲ್ ಇಂಗ್ಲಿಷ್ ನಲ್ಲಿ ಬರ್ತಾರೆ. ಜೆಫ್ರಿ ಚಾಸರ್ ನ ಕಂಟೆಂಪ್ರರಿ ರೈಟರ್ ಅದಾರೆ ಇವರು ಕೂಡ. ತಿಳಿತಾರೆ. ಸೊ ಕಮ್ಸ್ ಫ್ರಮ್ ಮಿಡಲ್ ಇಂಗ್ಲಿಷ್ ಅಂಡ್ ರೆಫರ್ಸ್ ಟು ದ ವೈಲ್ಡ್ ಹಾಫ್ ಹ್ಯೂಮನ್. ನೋಡಿ, ಅರ್ಧ ಹ್ಯೂಮನ್, ಹಾಫ್ ಸ್ಪಿರಿಟ್ ಕ್ರಿಯೇಚರ್, ಅರ್ಧ ಮನುಷ್ಯನ ಗುಣ, ಅರ್ಧ ಪಶುವಿನ ಗುಣ. that appears in Sir Gawain and the Green Knight, often described as a wild man of the woods. ಅದಕ್ಕ ಆ ಒಂದು ಕೃತಿಯಲ್ಲಿರುವಂತಹ ಒಂದು ಆ ಜೀವಿಗೆ ವೈಲ್ಡ್ ಮ್ಯಾನ್ ಆಫ್ ದ ವುಡ್ಸ್ ಅಂತ ಕರಿತಿದ್ರು. ತಿಳಿತರಿ. ಸೊ ಅಲ್ಲಿದಿಂದ ತಗೊಂಡು ಏನ್ ಬರ್ತಾರೆ, ದ ಟರ್ಮ್ ವಡ್ವೋ ತಗೊಂಡ್ಬರ್ತಾರ. ಆಲ್ಸೋ ಸ್ಪೆಲ್ಡ್ ಆಸ್ ವಾಡ್ವೋಸ್ ಆರ್ ವುಡ್ವೋಸ್, ಸಿಂಬೋಲೈಸ್ ಮ್ಯಾನ್ಸ್ ಪ್ರಿಮಿಟಿವ್. ವುಡ್ವೋಸ್ ಅಂತಂದ್ರೆ ಏನು, ಅಥವಾ ವುಡ್ವೋ ಅಂತಂದ್ರೆ ಏನು, ಮನುಷ್ಯನ ಪೂರ್ವಿಕರು ಅಂದ್ರೆ ಒಟ್ಟಾರೆ ಸ್ವಲ್ಪ ಪಶು ತರ ಕಾಣೋರು ಅಂತ ಹೇಳ್ತಾರ ಅವನು. ಅರ್ಥ ಆಯ್ತರಿ? ತಿಳಿತಾ? ಎಸ್. ಸೊ ಮ್ಯಾನ್ಸ್ ಪ್ರಿಮಿಟಿವ್ ಇನ್ಸ್ಟಿಂಕ್ಟಿವ್ ನೇಚರ್ ಅಂಡ್ ರಿಫ್ಲೆಕ್ಟ್ ಹಜಸ್ ರಿಕರಿಂಗ್ ಥೀಮ್ಸ್ ಆಫ್. ಹಂಗಾರೆ ಯೂಟ್ಯೂಬ್ನೆಲ್ಲಾನು ಹೊಳ್ಳೆ ಆ ನೇಚರ್, ಆ ವೈಲ್ಡ್ನೆಸ್ ಅಂಡ್ ದ ರಾ ಅಂಡ್ ದ ಅನ್ಟೇಮ್ಡ್ ಸೆಲ್ಫ್, ಇವೆಲ್ಲವನ್ನು ಮತ್ತೆ ರಿಫ್ಲೆಕ್ಟ್ ಮಾಡಿದಂಗೆ ಆಗಿದ್ದ ಈ ಒಂದು 1967 ಒಳಗಡೆ ಟೆಡ್ ಹಗ್ಸ್ ಅವರ ವಡ್ವೋ ಎಂಬ ಕೃತಿಯಲ್ಲಿ. ಅದರ್ ಆಪ್ಷನ್ಸ್, ಎಲ್ವ್ಸ್ ಆಫ್ ದ ಟೆಂಪೆಸ್ಟ್, ಇರ್ರಿಲೆವೆಂಟ್, ನಾಟ್ ಕರೆಂಟ್ ಟು ದ, ಈ ಒಂದು ಕೃತಿಗೆ ಸಂಬಂಧಪಟ್ಟ ಅಲ್ಲ. ತಿಳಿತಾರೆ. ಇದು ಸಂಬಂಧಪಟ್ಟದಲ್ಲ, ಇದು ಸಂಬಂಧಪಟ್ಟದಲ್ಲ. ಸೊ ವಡ್ವೋ ಇಸ್ ನೇಮ್ಡ್ ಫ್ರಮ್ ದ ವೈಲ್ಡ್ ಮ್ಯಾನ್ ಆಫ್ ದ ವುಡ್ಸ್. ಸೊ ವೈಲ್ಡ್ ಮ್ಯಾನ್ ಆಫ್ ದ ವುಡ್ಸ್ ಅಂತಂದ್ರೆ ಏನು ಅಂತ ಗೊತ್ತಾಯ್ತು. ಸರ್ ಗವಾಯ್ ಅಂಡ್ ದ ಗ್ರೀನ್ ನೈಟ್ ಅನ್ನುವಂತ ಬರಹಗಾರರ ಒಂದು ಕೃತಿಯಾಗಿರುತ್ತೆ. ಯಾವುದು ಆ ಕೃತಿಯಲ್ಲಿ ಒಬ್ಬ ವೈಲ್ಡ್ ಹಾಫ್ ಹ್ಯೂಮನ್ ಬರ್ತಾನ, ಅದು ಮಿಡಲ್ ಇಂಗ್ಲಿಷ್ ನಲ್ಲಿ ಬಂದಿರುತ್ತೆ. ಆ ಒಂದು ಕ್ರಿಯೇಚರ್ ಅನ್ನ ತಗೊಂಡು ಇವರು ಕೃತಿಯನ್ನು ಮಾಡಿದ್ದಾರೆ. ಅರ್ಥ ಆಯ್ತಾರೆ? ಎಸ್. ಬನ್ನಿ ಮತ್ತೊಂದು ಪ್ರಶ್ನೆ ನೋಡಿಕೊಳ್ಳಿ. ಹೌದು ಸರ್, ಹೌದೌದು. ಈಗ ಇವೆಲ್ಲಾ ಕ್ವಶನ್ಸ್ಗಳು ನಾನೇನ್ ಮಾಡ್ತಾ ಇರ್ತೇನೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದನ್ನು ತಗೊಂಡ್ಬರ್ತಾ ಇದ್ದೇನೆ. ಬೇರೆ 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 ರಾಜ್ಯ, ಬೇರೆ 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 ನೆಟ್ ಎಕ್ಸಾಮು, ಸೆಟ್ ಎಕ್ಸಾಮು, ಅವನ್ನೆಲ್ಲವನ್ನು ಒಂದ ಕಡೆ ಮಾಡ್ಕೊಂಡು ನಾನು ಈ ಒಂದು ಸರಣಿಯಲ್ಲಿ ಹೇಳ್ಕೊತ ಹೋಗ್ತಿರ್ತೇನೆ. ಹೇಳ್ತಾನೆ. ಸೊ ನೀವೇನ್ ಮಾಡ್ಕೊತ ಬರಬೇಕು, ಅವ್ರನ್ನ ಓದ್ತಾ ಬರಬೇಕು, ನೆನ್ಪಿಟ್ಕೋಬೇಕು, ರಿವಿಷನ್ ಮಾಡ್ಕೋಬೇಕು. ಬೆಟರ್ ಆಪ್ಷನ್ ನಾನು ಹೇಳ್ತೇನೆ, ಬರಿತಾ ಬನ್ನಿ ಒಂದ್ ಕಡೆ ಎಲ್ಲರ, ಬಹಳ ಒಳ್ಳೇದಾಗತ್ತ. ನೆಕ್ಸ್ಟ್, ಹೂ ಅಮಂಗ್ ದ. ಸರ್ ಡೈಲಿ 5 ಕ್ವಶನ್ ಆಗ್ಲಿಕ್ಕರೆ ಆಯ್ತಾ, 5 25 ಆಯ್ತು. 25 ಕಾನ್ಸೆಪ್ಟ್ ತಿಳ್ಕೊಂಡಾಗಾಯ್ತು. ಓಕೆ. ಎಸ್. 5:30ದಿಂದ ನಾನು ಭಾಳ 6:20 ಅಥವಾ 6:15 ವರೆಗೆ ತೊಗೊಂಡಿರ್ತೀನಿ ಕ್ಲಾಸನ್ನು. ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ನಾಟ್ ಎ ಮೆಂಬರ್ ಆಫ್ ದ ಬೀಟ್ ಜನರೇಷನ್. ಕೆಳಗಿಳುಗಳಲ್ಲಿ ಯಾರು ಬೀಟ್ ಜನರೇಷನ್ಗೆ ಸಂಬಂಧಪಟ್ಟವರು ಅಲ್ಲ ಅಂತ ಕೇಳ್ತಾ ಇದ್ದಾರೆ ಅವರು. ಅರ್ಥ ಆಯ್ತಾನೆ? ಎಸ್. ಪ್ರಯತ್ನ ಪಡಿ ಆನ್ಸರ್ ಕೊಡ್ಲಿಕ್ಕೆ. ಎಸ್, ಪ್ರಯತ್ನ ಪಡಿ, ನೋಡೋಣ ಯಾರು ಆನ್ಸರ್ ಕೊಡ್ತೀರಾ. ಮೊದಲು ಬೀಟ್ ಜನರೇಷನ್ ಅಂದ್ರೆ ಏನು? ಇದೊಂದೇನು ಒಂದು ಎಸ್ 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 ಹಾ ಹೇಳ್ತಾರೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಮೊದಲು ಅದು ಗೊತ್ತಾಗಬೇಕು. ಸೊ ಬನ್ನಿ ಗೈಸ್, ಹಾಗಾದ್ರೆ ಈ ಪ್ರಶ್ನೆಯ ಉತ್ತರವನ್ನ ನೋಡಿಕೊಳ್ಳೋಣ. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಾಗಿರ್ತದ. ಮೊದಲು ಬೀಟ್ ಜನರೇಷನ್ ಅಂದ್ರೆ ಏನು ಅಂತ ತಿಳ್ಕೊಂಡ್ಬಿಟ್ಟು ಅಂದ್ರೆ ನಮ್ಗೆ ಆಟೋಮೆಟಿಕಲಿ ಗೊತ್ತಾಗುತ್ತೆ ಹೂ ಆರ್ ದ ಮೆಂಬರ್, ಹೂ ಆರ್ ದ ನಾಟ್ ಮೆಂಬರ್ ಅಂತ ತಿಳ್ಕೊಂಡ್ಬಿಡ್ಲಿಕ್ಕೆ ಈಸಿ ಆಗ್ಬಿಡ್ತದೆ. ಕ್ವಶನ್ ಏನ್ ಕೇಳ್ಯಾರ, ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ನಾಟ್ ಎ ಮೆಂಬರ್ ಆಫ್ ದ ಬೀಟ್ ಜನರೇಷನ್ ಅಂತ ಕೇಳಿದ್ದಾರೆ. ಇವುಗಳಲ್ಲಿ ಯಾರು ಮೆಂಬರ್ ಅಲ್ಲ ಅಂತ ಕೇಳಿದ್ದಾರೆ. ಅಲೆನ್ ಜಿನ್ಸ್ಬರ್ಗ್,
ಗ್ರೆಗೋರಿ ಕೊರ್ಸೋ और जैक कैरोस ಅಥವಾ ರೀಟಾ ಡೌ. ಬನ್ನಿ, ದ ರೈಟ್ ಆನ್ಸರ್ ಇಸ್ ರೀಟಾ ಡೌ ಆಗುತ್ತಾ. ಇವರು ಇದರ ಮೆಂಬರ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ನೋಡೋಣ. ದ ಬೆಸ್ಟ್ ಜನರೇಷನ್ ದ ಬೀಟ್ ಜನರೇಷನ್ ವಾಸ್ ಎ ಲಿಟರರಿ ಮೂವ್ಮೆಂಟ್. ಇದೊಂದು ಸಾಹಿತ್ಯಿಕ ಚಳುವಳಿ ಅದ, ಒಂದು ಹೋರಾಟ ಅದ ಆಫ್ ದ 1950s, 1950ರಲ್ಲಿದ್ದು. that challenged the conventional values, celebrated spontaneity, and explored spiritual sexuality and countercultural rebellion. ಇದು ಕನ್ವೆನ್ಷನಲ್ ವ್ಯಾಲ್ಯೂಸ್ಗಳನ್ನ, ಸೆಲೆಬ್ರೇಟೆಡ್ ಸ್ಪಾಂಟೇನಿಯಸ್ಗಳನ್ನ ಮತ್ತು ಎಕ್ಸ್ಪೋರ್ಟ್ ಸ್ಪಿರಿಚುಲಿಟಿಗಳನ್ನ, ಸೆಕ್ಸುಯಾಲಿಟಿಗಳನ್ನ ಅಂಡ್ ಕೌಂಟರ್ ಕಲ್ಚರಲ್ ರಿಬಿಲಿಯನ್ಗಳ ಮೇಲೆ ಚಾಲೆಂಜ್ ಮಾಡಿದವು. ಯಾವುದು ಈ ಒಂದು ಚಳವಳಿ? ಯಾವಾಗದ್ದು? ದ ಬೀಟ್ ಜನರೇಷನ್. ಇದೊಂದು ಲಿಟ್ರರಿ ಮೂವ್ಮೆಂಟ್ ಅದ 1950 ಒಳಗಡೆ. ಈಗ ಹೆಂಗ್ ನಮ್ಮಲ್ಲಿ ಉಪ್ಪಿನ ಸತ್ಯಾಗ್ರಹದ ಅಂತಿಂತ ಎಲ್ಲ ಮಾಡ್ಯಾರಲ್ಲ, ಹಂಗ ಸತ್ಯಾಗ್ರಹ ತರ ಒಂದು ಮಾಡಿದ್ದಾರೆ. ಏನೋ ಒಂದು ಹೊಸದನ್ನು ತರಲಿಕ್ಕೆ. ಅರ್ಥ ಆಯ್ತರಿ? ಯಾರು? ಇವರು. ಹಾಗಾದ್ರೆ ಮೇನ್ ಮೆಂಬರ್ ಆಫ್ ದ ಬೀಟ್ ಜನರೇಷನ್ ಯಾರಪ್ಪ ಅಂತಂದ್ರೆ ಅಲೆನ್ ಜಿನ್ಸ್ಬರ್ಗ್. ಇವ್ರು ಯಾರು? ಆಥರ್ ಆಫ್ ದ ಹೌಲ್ 1956. ಜಾಕ್ ಕೆರೋಸ್, author on the road 1957. Gregory Corso, poet known for Gasoline and the Happy Birthday of Death. These writers formed a core of the beat movement centered in New York and San Francisco. ನೆನ್ಪಿಟ್ಕೊಂಬಿಡಿ. ಅರ್ಥ ಆಯ್ತರಿ? ಜಿನ್ಸ್ಬರ್ಗ್, ಕೆರೋಸೋ, ಕಾರ್ಸೋ ಇವರೆಲ್ಲ ಸೆಂಟರ್ ಪೀಪಲ್ ಇರ್ತಾರ. ವೈ ನಾಟ್ ರೀಟಾ ಡೌ? ಹಂಗಾರೆ ಯಾಕೆ ಅವರಲ್ಲ? ರೀಟಾ ಡೌ ಬಾರ್ನ್ 1952, but ಇದು 1950 is not a beat writer. She is, ನೋಡಿ, ರೀಟಾ ಡೌ ಅನ್ನೋರು, she is an African American poet and Pulitzer Prize winner in 1987 for Thomas and Beulah. ನೋಡಿ, ಥಾಮಸ್ ಅಂಡ್ ಬ್ಯೂಲಾ ಎಂಬ ಕೃತಿಗೋಸ್ಕರ ಇವರಿಗೆ ಪುಲಿಟ್ಜರ್ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. Her work belongs to the post-modern and contemporary era, focusing on race, identity and history, not the beat ethos. ಎಷ್ಟು ಚೆನ್ನಾಗಿ ಕೊಟ್ಟಿದೆ ನೋಡಿ, ತುಂಬಾ ಡೀಪ್ ಆಗಿ. ಅರ್ಥ ಆಯ್ತಾ? ಎಸ್. ಬನ್ನಿ ಮತ್ತೊಂದು ಪ್ರಶ್ನೆ ನೋಡಿಕೊಳ್ಳೋಣ. ಐ ಥಿಂಕ್ ನಿಮಗೆ ಈ ಪ್ರಶ್ನೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಒಟ್ಟಾರೆ ದ ರೈಟ್ ಆನ್ಸರ್ ಫಾರ್ ದಿಸ್ ಒನ್ ಮೈ ಡಿಯರ್ ಫ್ರೆಂಡ್ಸ್ ರೀಟಾ ಡೌ ಆಗುತ್ತೆ. ಓಕೆ, ಎಸ್. ಬನ್ನಿ ನೆಕ್ಸ್ಟ್ ಕ್ವಶನ್. ಪರ್ದಾ ಅಥವಾ ಪುರ್ಢಾ ಅಥವಾ ಪುರ್ಧಾ, ನೀವು ಯಾವ ತರ ತೋರಿ. ಸೊ ಈಸ್ ಎ ಕಲೆಕ್ಷನ್ ಆಫ್ ಪೋಯಮ್ಸ್ ಬೈ, ಇದು ಯಾರ್ದು ಕಲೆಕ್ಷನ್ ಆಫ್ ಪೋಯಮ್ಸ್ ಅದ ಅಂತ ಕೇಳ್ತಾ ಇದ್ದಾರೆ. ಎಸ್, ಎಸ್, ಡೆಫಿನೆಟ್ಲಿ. ಇಸ್ ಇಟ್ ಆದಿಲ್ ಅಥವಾ ಆದಿಲ್, जुस्वाला, इम्तियाज धरकर और आगाश शालिद अली और सुजाता ब्लियाट. यस, ಬೇಗ. ಎಸ್, ವೆರಿ ಗುಡ್. ಕೆಲವರು ತುಂಬಾ ಚೆನ್ನಾಗಿ ಆನ್ಸರ್ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನನಗೆ ಅದು ತುಂಬಾ ಇಷ್ಟ ಆಗ್ತದೆ. ಎಸ್, ಅಬ್ಸಲ್ಯೂಟ್ಲಿ ರೈಟ್. Yes, very good, sir. Very good. Very good, sir. Very good. Good morning, Damak Aure, Mahanand Aure. Good morning. Very good morning. Let's try to answer for these questions, my dear. Purdha atho Pardha is the collection of poems by Yardo. Yes, very good. Absolutely right. Absolutely. ವೆರಿ ಗುಡ್ ಗೈಸ್, ವೆರಿ ಗುಡ್. ಬನ್ನಿ ನೋಡೋಣ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಾಗುತ್ತೆ. ರೆಡಿ ಇದ್ದೀರಾ? ಓಕೆ, ಇದು ಇವತ್ತಿನ ಲಾಸ್ಟ್ ಪ್ರಶ್ನೆ ಆಗುತ್ತೆ. ಹೇಳ್ತಾರೆ? ಓಕೆ. ಸೊ ನೋಡಿ, ನಮ್ಮಲ್ಲಿ PU ಲೆಕ್ಚರರು, ನೆಟ್ಟು, ಸೆಟ್ಟು ಎಲ್ಲದಕ್ಕೂ ಇದೆ ಕ್ಲಾಸಸ್ಗಳು. ಸೊ ನೆಟ್ಟು, ಕೆಸೆಟ್ ದ ಪೇಪರ್ 1, ಪೇಪರ್ 2 ಎರಡೂ ತರದ್ದು ನಿಮಗೆ ಕೇವಲ ಟೆಸ್ಟ್ ಸೀರೀಸ್ ಅಷ್ಟೇ ಬೇಕು. ಪ್ರತಿದಿನ 2 ಟೆಸ್ಟ್ ಇರ್ತಾವ. ಒಂದೇ ವೇದಿಕೆಯಲ್ಲಿ 2 ಪರೀಕ್ಷೆಗೆ ನೆಟ್ ಕೆಸೆಟ್ ಪೇಪರ್ 1, ಪೇಪರ್ 2 699 ಅಲ್ಲಿ ಸಿಗುತ್ತೆ. ಡೈಲಿ 2 ಟೆಸ್ಟ್ಗಳು ಸಿಗ್ತಾವೆ ನಿಮ್ಗೆ.
ಅದೇ ಥರ ನಮ್ಮಲ್ಲಿ ನೆಟ್ಟು ಸೆಟ್ಟು ಪ್ಯೂ ಲೆಕ್ಚರ್ದ ಕ್ಲಾಸಸ್ಗಳು ಕೂಡ ಇದ್ದಾವೆ. ಸೊ ನೀವು ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು. ಅರ್ಥ ಆಯ್ತು ನಾ ಥರದ್ದು? ಎಸ್, ಬನ್ನಿ. ಹಾಗಾದ್ರೆ ಈ ಪ್ರಶ್ನೆಗೆ ಆನ್ಸರ್ ಏನಾಗುತ್ತೆ? ಇಮ್ತಿಯಾಜ್ ಧರ್ಕರ್ ಆಗ್ತದೆ, ಅದು ಧಾರ್ಕರ್ ಆಗ್ತದೆ. Parda is a collection of poems by Imtiaz Dharkar, first published in 1989. The title poem Parda explores the veil or Parda as both literary garment. ನೋಡಿ, ಪರ್ದಾ ಹಾಕೋತಾರಲ್ಲ ಆ ಥರ, ಅಥವಾ ಲಿಟ್ರಲ್ ಗಾರ್ಮೆಂಟ್, ಅಂಡ್ ಎ ಮೆಟಮೋರ್ಫಿಕಲ್ ಅಥವಾ ಮೆಟಾಫೋರಿಕಲ್ ಆಗಿ ಯೂಸ್ ಮಾಡಿದ್ದಾರೆ, ಆ ಬ್ಯಾರಿಯರ್ ಆಗಿ ಯೂಸ್ ಮಾಡಿದ್ದಾರೆ, ಅಡ್ಡವಾಗಿ, ಸಿಂಬಲೈಸಿಂಗ್ ದ ಸೋಷಿಯಲ್, ಕಲ್ಚರಲ್ ಅಂಡ್ ಸೈಕಾಲಜಿಕಲ್ ರಿಸ್ಟ್ರಿಕ್ಷನ್ ಪ್ಲೇಸ್ಡ್ ಆನ್ ವುಮೆನ್. ಹೆಣ್ಣನ್ನ ಸೈಕಾಲಜಿಕಲಿ, ಕಲ್ಚರಲ್, ಸೋಷಿಯಲ್ ಆಗಿ ಅವಳನ್ನ ರಿಸ್ಟ್ರಿಕ್ಟ್ ಮಾಡಿರುವಂತಹದ್ದು ಒಂದು ಸಾಂಕೇತಿಕವಾದದನ್ನು ತೋರಿಸಿದ್ದಾರೆ. ಧಾರ್ಕರ್ಸ್ poetry often deals the themes of identity, religion, gender, migration and freedom, reflecting her multicultural background, born in Pakistan and raised in the UK. ಇವರು ಏನು ಇಮ್ತಿಯಾಜ್ ಧರ್ಕರ್ ಅಂತ ಏನಿದಾರಲ್ಲ, ಅವರು ಪಾಕಿಸ್ತಾನದಲ್ಲಿ ಹುಟ್ಟಿದ್ದಾರೆ and raised in the UK, ಬೆಳೆದಿದ್ದು ಯುಕೆದಲ್ಲಿ. ಆದಿಲ್ ಜುಸ್ವಾಲಾ known for Lands End 1962, Agha Shahid Ali known for The Country Without a Post Office 1997, Sujata Bhatt known for Brunism 1988. So that's why Parda is a collection of poems by Imtiaz Dharkar, who born in Pakistan and raised in the UK, which always he used to do for the sake of religion, gender, migration and freedom. ಈ ತರದ ಒಂದು ಟಾಪಿಕ್ ಅನ್ನ ಅವ್ರು ಬರಿತಾ ಇದ್ರು. ಅರ್ಥ ಆಯ್ತಾರೆ? ಸೊ ಒಟ್ಟಾರೆ ಇವತ್ತಿನ ಕ್ಲಾಸ್ದಲ್ಲಿ ನಾನು 5 ಕ್ವಶನ್ಗಳನ್ನು ಮಾಡಿದ್ದೆ. ಬಟ್ 5 ಕ್ವಶನ್ಗಿಂತ ಇಂಪಾರ್ಟೆಂಟ್ ನಾನು ಮಾಡ್ತಾ ಇರೋದು, ಅಥವಾ ನಾನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು ಅದೇನಪ್ಪಾ ಅಂತಂದ್ರೆ ಕಂಪ್ಲೀಟ್ 360 ಡಿಗ್ರಿದಲ್ಲಿ ನಿಮ್ಮ ಜೊತೆ ಎಕ್ಸ್ಪ್ಲನೇಷನ್. ಸೊ ಈಗ ಸದ್ಯದಲ್ಲಿ ನೋಡ್ತಾ ಇದ್ದೀರಾ, ನಿಮಗೆ ಒಂದು ವಿನೂತನವಾದ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದೀವಿ. UGC ನೆಟ್ಗೋಸ್ಕರ ನಾಳೆ ಜನವರಿ 1ನೇ ವಾರ ಅಥವಾ ಡಿಸೆಂಬರ್ದ ಕೊನೆ ವಾರದಲ್ಲಿ ಏನೇ ಒಂದು ಎಕ್ಸಾಮ್ ನಡೀತಾ ಇದೆ, 999 ನಿಮಗೆ ಎಲ್ಲಾ ಯೂನಿಟ್ ಮೇಲೆ MCQs ಡಿಸ್ಕಷನ್ ಮಾಡಲಾಗುತ್ತೆ. ಸರಿ, ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಹೋಪ್ ಯು ಆಲ್ ಎಂಜಾಯ್ಡ್ ದ ಟುಡೇಸ್ ಸೆಷನ್. ಬೈ, ಟೇಕ್ ಕೇರ್. ಹೆಚ್ಚಿನ ಮಾಹಿತಿಗೆ ಅಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ನಿಮಗೆ ಯಾವುದೇ ಒಂದು ಪೇಡ್ ಕೋರ್ಸದ ಮಾಹಿತಿ ಬೇಕಂದ್ರೆ ಅದನ್ನು ನಾನು ನೀಡ್ತೀನಿ. ಬೈ.